ದೇವರಿಗೆ ನಾವು ಶತ್ರುಗಳಾಗಿದ್ದೆವು. ರೋಮ 5:8 ಹೇಳುತ್ತೆ, ನಾವು ದೇವರಿಗೆ ಶತ್ರುಗಳಾಗಿದ್ವಿ. ಶತ್ರುವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ತನ್ನ ಪುತ್ರನನ್ನೇ ಅವರು ಉಳಿಸ್ಕೊಳ್ಳಿಲ್ಲ. ಜೀಸಸ್ ಕ್ರೈಸ್ಟ್ ಇಸ್ ದ ಲವ್ ಆಫ್ ಗಾಡ್ ಮ್ಯಾನಿಫೆಸ್ಟೆಡ್ ಇನ್ ಫ್ಲೆಶ್. ಹೂ ಈಸ್ ಜೀಸಸ್ ಕ್ರೈಸ್ಟ್ ಕೇಳಿದ್ರೆ, ಜೀಸಸ್ ಕ್ರೈಸ್ಟ್ ಈಸ್ ದ ಲವ್ ಆಫ್ ಗಾಡ್ ಮ್ಯಾನಿಫೆಸ್ಟೆಡ್ ಇನ್ ಫ್ಲೆಶ್ ಫಾರ್ ಯುವರ್ ಸೇಕ್ ಅಂಡ್ ಫಾರ್ ಮೈ ಸೇಕ್. ಯೇಸು ಕ್ರಿಸ್ತರು ಯಾರು ಕೇಳಿದ್ರೆ ನಮಗೆ ಗೊತ್ತು, ದೇವರ ಪುತ್ರ, ರಕ್ಷಕ, ಅದೆಲ್ಲ ಹೇಳ್ತೀವಿ. ಅದಕ್ಕಿಂತಲೂ ಮಿಗಿಲಾಗಿ ಹಿ ಈಸ್ ದ ಲವ್ ಆಫ್ ಗಾಡ್. ಅವರೇ ದೇವರ ಪ್ರೀತಿಯಾಗಿದ್ದಾರೆ. ಶರೀರಧಾರಿಯಾಗಿ ಬಂದ, ಮನುಷ್ಯನಾಗಿ ಅವತರಿಸಿದ ದೇವರ ಪ್ರೀತಿ ಯಾರು ಕೇಳಿದರೆ ಯೇಸು ಕ್ರಿಸ್ತ, ಜೀಸಸ್ ಕ್ರೈಸ್ಟ್. ಯಾರಿಗೋಸ್ಕರ? ನನಗೋಸ್ಕರ, ನಿನಗೋಸ್ಕರ. ಜ್ಞಾನವನ್ನು ಮೀರಿದ ಆ ಪ್ರೀತಿಯನ್ನು ಅರಿಯಲು ನೀವು ಆಸಕ್ತರಾಗಬೇಕು. ಮಕ್ಕಳೇ, ನೀವು ಆಸಕ್ತರಾಗಬೇಕು. ಯಾವುದಕ್ಕಾಗಿ ಗೊತ್ತಾ? ನಿನ್ನ ಜ್ಞಾನವನ್ನು ಮೀರಿದ, ನಿನ್ನ ಕ್ಯಾಲ್ಕುಲೇಷನ್ನಿಂದ ಹೊರಗಡೆ ಇರುವ ಆ ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಳ್ಳಲಿಕ್ಕೆ ನೀನು ಆಸಕ್ತನಾಗಬೇಕು. ನೀನು ಆಸಕ್ತನಾದರೆ ದೇವರು ಖಂಡಿತವಾಗಲೂ ಅದನ್ನು ಪ್ರಕಟಪಡಿಸಿಕೊಡ್ತಾರೆ. ನಿಜವಾಗಲೂ ನಮಗೆ ಇವತ್ತು ಆಸೆ ಬೇಕಾಗಿರೋದು ಯಾವುದು ಗೊತ್ತಾ? ಜ್ಞಾನವನ್ನು ಮೀರಿದ ಆ ಪ್ರೀತಿಯನ್ನು ಅರಿತುಕೊಳ್ಳಬೇಕಪ್ಪ. ದೇವರೇ, ಆ ಕ್ರಿಸ್ತನ ಪ್ರೀತಿ ನನಗೆ ತಿಳಿಸಿಕೊಡಿ ಪರಿಶುದ್ಧಾತ್ಮರೇ. ಅಪ್ಪ, ಐ ವಾಂಟ್ ಟು ನೋ ಯುವರ್ ಲವ್, ಯುವರ್ ಹಾರ್ಟ್, ಜೀಸಸ್ ಕ್ರೈಸ್ಟ್.